ನೇಪಾಳ ಇದು ಹಿಮಾಲಯ ಪರ್ವತಗಳಿಂದ ಆವರಿಸಲ್ಪಟ್ಟಿರುವ ಒಂದು ಸುಂದರ ರಾಷ್ಟ್ರ. ಅದು ಪ್ರವಾಸಿಗರ ಸ್ವರ್ಗವೆಂದೇ ಪ್ರಸಿದ್ಧಿಯಾಗಿದೆ. ಇಲ್ಲಿ ನೈಸರ್ಗಿಕ ಸೌಂದರ್ಯ, ಪರ್ವತಾರೋಹಣ, ಧಾರ್ಮಿಕ ತಾಣಗಳು, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಆಕರ್ಷಣೀಯ ಸ್ಥಳಗಳು ಇನ್ನೂ ಹಲವಾರು ಇವೆ. ಇತ್ತೀಚಿನ ದಿನಗಳಲ್ಲಿ ಜಂಜಿಗಳು ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜಂಜಿಗಳು ಅಂದರೆ ಸಾಮಾನ್ಯವಾಗಿ 1997ರಿಂದ 2012ರವರೆಗೆ ಜನಿಸಿದ ತಲೆಮಾರಿನವರು. ಇವರು ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣ, ಜಾಗತೀಕರಣ ಹಾಗೂ ಬದಲಾಗುತ್ತಿರುವ ದುನಿಯಾದಲ್ಲಿ ಬೆಳೆದವರು. ಕೆಪಿ ಶರ್ಮಾ ಓಲಿ ನೇತೃತ್ವದ ಸರ್ಕಾರ ಸೆಪ್ಟೆಂಬರ್ 4, 2025ರಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ವಾಟ್ಸಾಪ್ ಸೇರಿದಂತೆ 21ಕ್ಕೂ ಹೆಚ್ಚು ಆ್ಯಪ್ಗಳನ್ನು ತಾತ್ಕಾಲಿಕವಾಗಿ ನಿಷೇಧಿಸಿತ್ತು. ಇದು ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ನೋಂದಾಯಿಸಿಕೊಳ್ಳಲು ನಿರ್ದೇಶನ ನೀಡಿತ್ತು. ಇದರ ವಿರುದ್ಧ ಸೆಪ್ಟೆಂಬರ್ 8 ಕಠ್ಮಂಡು ಮತ್ತು ಪ್ರಮುಖ ನಗರಗಳಲ್ಲಿ ಸಾವಿರಾರು ಯುವಕರು ರ್ಯಾಲಿ ಮಾಡುತ್ತಾ ಫ್ರೀ ದ ಇಂಟರ್ನೆಟ್, ಅಕೌಂಟಬಿಲಿಟಿ ನೌ ಮುಂತಾದ ಹ್ಯಾಶ್ಟ್ಯಾಗ್ಗಳನ್ನು ಕೂಗುತ್ತಾ ಸಂಸತ್ ಮತ್ತು ಆಡಳಿತ ಕಚೇರಿ ಕಡೆಗೆ ಮುನ್ನಡೆದರು. ಕೆಲವು ಸ್ಥಳಗಳಲ್ಲಿ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ಘರ್ಷಣೆಗಳುಂಟಾಗಿ ಕಲ್ಲೆಸೆತಗಳು ಉಂಟಾದವು. ಇದರ ವಿರುದ್ಧ ಪೊಲೀಸರು ಲಾಠಿ ಚಾರ್ಜ್ಗಳು ಮತ್ತು ಟಿಯರ್ ಗ್ಯಾಸ್ಗಳನ್ನು ಮತ್ತು ರಬ್ಬರ್ ಬುಲೆಟ್ಗಳನ್ನು ಬಳಸಿ ಗುಂಪುಗಳನ್ನು ಚದುರಿಸಿದರು. ಕರ್ಫ್ಯೂ, ಬಂಧನ ಮತ್ತು ಭದ್ರತಾ ಪಡೆಗಳ ಭಾರೀ ನಿಯೋಜನೆ ನಡುವೆಯೂ ಕೆಲವು ಸರ್ಕಾರಿ ಕಚೇರಿಗಳು ಬೆಂಕಿ ಹಚ್ಚಿದ ಘಟನೆಗಳು ವರದಿಯಾಗಿವೆ. ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ಕೊಡಲಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಪ್ರತಿಭಟನಾಕಾರರ ಕ್ಯಾಂಪಸ್ಗಳಲ್ಲಿ ಜಯಘೋಷಗಳು ಕೇಳಿಬಂದವು. 2025ರ ಜಂಜಿ ಪ್ರತಿಭಟನೆಗಳು ಕೇವಲ ಸಾಮಾಜಿಕ ಮಾಧ್ಯಮದ ನಿಷೇಧದ ಪ್ರತಿಕ್ರಿಯೆಯಲ್ಲ. ಇದು ಸ್ವಚ್ಛ ಆಡಳಿತ, ಜವಾಬ್ದಾರಿ ಸರ್ಕಾರ ಮತ್ತು ಮೂಲಭೂತ ಸ್ವಾತಂತ್ರ್ಯಗಳ ಪಾರುಪತ್ಯಕ್ಕಾಗಿ ಯುವ ಪೀಳಿಗೆ ದೀರ್ಘಕಾಲದ ಹೋರಾಟ ಎನ್ನಬಹುದು. End corruption now! Our voices, our future!